ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಬೀಜದ ಓರಿ ವಿಡಿಯೋ ಮಾಡೋಕ್ಕೆ ಬಂದಿದ್ರಿ. ಹಂಗಾಗಿ ತುಂಬ ಚೆನ್ನಾಗಿರೋದು, ಈ ಥರದ್ದು ಕ್ವಾಲಿಟಿ ಇರೋ ಓರಿನ ನಾನು ಸುಮಾರು ಕಡೆ ನೋಡೋಕ್ಕಾಗಿಲ್ಲ. ಅಷ್ಟೊಂದು ಕ್ವಾಲಿಟಿ ಇರೋದು. ಚರ್ಮ ನೋಡ್ರಿ, ಅದು ಒಳಗಡೆ ಇರೋದು ನರ ಹೆಂಗೆ ಕಾಣಿಸ್ತದೆ. ಯಾಕಂದರೆ ಚರ್ಮ ಅಷ್ಟೊಂದು ಫಲಸ್ತಾ ಇದೆ, ಒಳಗಡೆ ರಕ್ತ ಸಂಚಾರ ಆಗೋದು ನಮಗೆ ಕಾಣಿಸ್ತೈತೆ. ಇಷ್ಟೊಂದು ಮಿಲಿಸ್ ಚರ್ಮ, ಪೇಪರ್ ಸ್ಕಿನ್ ಅಂತ ಹೇಳ್ತೀರಲ್ಲ, ಅದನ್ನು ನಾನೆಲ್ಲೂ ನೋಡಿಲ್ಲ. ನಾನು ಇವತ್ತು ಅವ್ರು ಹುಡ್ಕೊಂಬಂದು ನೋಡ್ತಾ ಇದ್ದೀನಿ. ಅವ್ರ ಅಡ್ರೆಸ್ ಕೇಳ್ತಾನೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಪುಟ್ಟೇಗೌಡ ಅಂತ. ದೊಡ್ಡಹಳ್ಳಿ ಗ್ರಾಮ, ಉಯ್ಯಂಬಳ್ಳಿ ಹೋಬಳಿ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಂಗೆ ನಿಮ್ಮ ನಂಬರ್ ಹೇಳ್ತೀರಾ? 7795851959. ಎಷ್ಟಾಗಿದೆ ನಿಮ್ಗೆ ಓರಿ ಇದು? ಸರ್, ನಮಗೆ ಅಲ್ಲಿ ಕಟ್ಟಣ 185, ಇಲ್ಲಿ ಬರುವಷ್ಟರಲ್ಲಿ 2 ಲಕ್ಷ ಬೀಳ್ತು ಸರ್. ಇಲ್ಲಿ ಬರೋಷ್ಟೊಳಗೆ 2 ಲಕ್ಷ. ಎಷ್ಟು ದಿನ ಆಯ್ತು ನೀವು ತಂದು? ಸರ್, ಈಗ ಕರೆಕ್ಟಾಗಿ 9 ತಿಂಗಳು ತುಂಬಿತು, 10 ತಿಂಗ್ಳಿಗೆ ರನ್ನಿಂಗು. ಇದರಲ್ಲೂ ಸರ್ ಹೊಸಬಾಯಿ ಕಡೆ. ಹಾಂ, ಆದರೂ ನೀವು ಕರು ಚೆನ್ನಾಗಿರೋ ಕರು ಬಿದ್ದಿರಬೇಕು. ಸರ್, ಅಲ್ಲಿ ಕರು ಬಿದ್ದಿದ್ದು ನೋಡ್ಕೊಂಡು ತಗೊಂಡ್ವಿ. ಆಮೇಲೆ ಇಲ್ಲಿ ಬಂದು ಈಗ 5 ಕರುಗಳು ಬಿದ್ದಿದೆ, ಚೆನ್ನಾಗಿ ಒಳ್ಳೊಳ್ಳೆ ಕರುಗಳು ಬಿದ್ದಿವೆ. 4 ಓರ್ ಕರುಗಳು, 1 ಹೆಣ್ಗರು ಬಿದ್ದೈತೆ. ಮತ್ತೆ ಇದ್ರ ಯಾವ ಬ್ಲಡ್ ಲೈನ್ ಹೇಳ್ತೀರಾ? ಸರ್, ಇದು ಎಗ್ನೂರ್ ಬ್ಲಡ್ ಲೈನು. ಎಗ್ನೂರ್ ಬ್ಲಡ್ ಲೈನ್. ಒಂದು ಬ್ಲ್ಯಾಕ್ ಡೈಮಂಡ್ ಓರಿ ಇತ್ತು, ಹತ್ರ ಓರಿ ಮಗ ಸರ್. ಇದು ಬ್ಲ್ಯಾಕ್ ಡೈಮಂಡ್ ಓರಿ ಮಗ. ಓರಿಗೆ ಹೆಸರಿಟ್ಟಿದ್ರಾ? ಸರ್, ಅವರು ನಂದಿ ಅಂತ ಕಟ್ಕೊಂಡಿದ್ರಲ್ಲಿ ಪಾರಾಮೇಲೆ, ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದೀವಿ. ನಂದಿನೇ ಅಂತ ಕಂಟಿನ್ಯೂ? ನಂದಿ ಅಂತಾನೆ ಕಂಟಿನ್ಯೂ ಮಾಡ್ತಾ ಇದೀವಿ. ಮತ್ತೆ ಏಜ್ ತುಂಬಾ ಚಿಕ್ಕದಿದೆ, ನಿಮ್ಗೇನು ತುಂಬಾ ದೊಡ್ಡದು ಏಜ್ ಅಲ್ಲ? ಹೌದು ಸರ್. ಈ ಸಣ್ಣ ಏಜಲ್ಲೇ ನೀವು ಬೀಜದೋರಿ ಕಟ್ಕೊಂಡಿದ್ದೀರಾ? ಏನೋ ಸರ್, ಒಂದು ಕಲೆ, ಏನೋ ಒಂದು ಆಸೆ, ಒಂದು ಹುಚ್ಚು ಕಟ್ಟಬೇಕು ಅನ್ನೋದೊಂದು ಇದು. ಅದ್ರ ಜೊತೆಗೆ ಒಂದು ಸ್ವಲ್ಪ ರ್ಯಾಶ್ ಆಗು ಇದೆ ಓರಿ. ಭಯಂಕರ ರ್ಯಾಶ್ ಸರ್. ದನಿನ ಜಾಗದಲ್ಲಿ ಭಯಂಕರ. ಇಬ್ರು ಹಿಡಿದ್ರು ಯಾಕಂದ್ರೆ ಹಿಡಿಯೋದು ಕಷ್ಟ ಇದನ್ನ. ಹೌದು, ಇಬ್ರು ಹಿಡಿದ್ರು ದಕ್ಕಲ್ಲ, ಭಾರಿ ರ್ಯಾಶ್ ಮಾಡ್ತದೆ ದನ ಬಂದಾಗ. ಇದ್ದಾಗ ಸಾಧು ಪ್ರಾಣಿ ಮಗ ಹಿಡ್ಕೊಂಡ್ರು ಏನು ಮಾಡಲ್ಲ, ದನ ಬಂದಾಗ ಸಿಕ್ಕಾಂಬಿಟ್ಟೆ ರಾಂಗು. ಮತ್ತೆ ಇದ್ರ ಇನ್ನ ಏನ್ ವಿಶೇಷ ಅಂತ ಹೇಳ್ತೀರಾ? ಸರ್, ಇದು ಒಳ್ಳೆ ಜಾತಿ ಕುಲ, ಚಕ್ಳ ಚೆನ್ನಾಗಿದೆ. ಸಣ್ಣ ರೋಮ ನೋಡಿ, ಒಂದು ಚೂರು ರೋಮ ಕಾಣಲ್ಲ. ಸಣ್ಣ ಬುಳ್ಳೆ, ಸಣ್ಣ ಕೊಂಬು, ಆಮೇಲೆ ಕಿವಿ ನೋಡಿ, ಮೊಲ್ತ್ ಕಿವಿ ಇದಂಗೆ ಸಣ್ಣ ಕಿವಿ. ಕುತ್ತಿಗೆ ಜಾಗ ಚೆನ್ನಾಗಿದೆ, ಕಾಲು ಕಂಬ ಎಲ್ಲ ಚೆನ್ನಾಗಿದೆ. ಬಾಲ್ದ ಮೊಟ್ಟೆನು ಸಣ್ಣ ಮೊಟ್ಟೆ. ಆಮೇಲೆ ಹೆಚ್ಚಾಗೈತೆ ಓರಿ, ಯಾವ ಜಾಗದಲ್ಲೂ ಹೆಚ್ಚಾಗೈತೆ ಓರಿ. ಜಾತಿ ಕುಲದಲ್ಲಿ ಭಾರಿ ಸ್ಪೀಡಾಗೈತೆ. ಮೇನ್ ಚಕ್ಳ ಸರ್, ಭಾರಿ ಸೀಳು ಇದು. ಆಮೇಲೆ ಬಣ್ಣ ಬಂದು ತಾಮ್ರ ಬಣ್ಣ, ಬಣ್ಣದಲ್ಲಿ ಮಾತ್ರ ತಾಮ್ರ ಬಣ್ಣ. ನೀವು ಪೂರ್ತಿ ಮೇಲೆ ತೆರೆ ಬರ್ತಂದ್ರೆ ಇದು ಇರೋದೇ ವೈಟ್. ಇರೋದೇ ವೈಟ್. ಬೀಜ ಇದ್ರೂ ವೈಟ್ ಐತೆ. ಹೌದೌದು. ಬೀಜ ಹೊಡೆದಿದ್ರೆ ಪೂರ್ತಿ ಉಳ್ಳಿ ಮೇದಿರ್ತಿಗೆ ಇಷ್ಟು. ಉಳ್ಳಿ ಮೇದ ನೆಲ್ಸತ್ತೆ, ಒಣಲ್ಗೆ ಹಾಕೊಂಡ್ರೆ ಇನ್ನೂ ಬಣ್ಣ ಚೆನ್ನಾಗಿ ಕಾಣುತ್ತೆ. ಈಗ ಉಳ್ಳಿ ಮೇದ್ರೆ ಸ್ವಲ್ಪ ಹಸಿರು ಕಾಣ್ತದೆ. ಯಾಕಂದ್ರೆ ನಾನು ಬೀಜದೋರಿ ನೋಡಿದಾಗ ಇಷ್ಟು ಮೇಸಿರೋ ಓರಿನ ನಾನು ಎಲ್ಲೂ ನೋಡಿಲ್ಲ. ಅಂದ್ರೆ ಸರ್, ಇದು ಪಾಪ ಎಲ್ಲ ಹೋಗ್ಬಿಟ್ಟಿದ್ರು, ಓರಿ ಏನು ಇರ್ಲಿಲ್ಲ ಇದ್ರಲ್ಲಿ ಜೀವ. ಯಾವ್ದೋ ಎಕ್ಸೈಟೆಡ್ ಸೇರ್ಕೊಂಡೆಲ್ಲ ಓರಿ ಹೋಗ್ಬಿಟ್ಟಿತ್ತು. ಅಲ್ಲೊಬ್ರು ನಮ್ಮ ಸ್ನೇಹಿತರು ತಗೊಂಡು 2 ತಿಂಗಳು ಮಡಿಕೊಂಡಿದ್ರು. ಅವ್ರು ಕೊಡಲ್ಲ ಅಂತ ನಾವು ಬಿಡಲ್ಲ. ಬೆಳಗ್ಗೆ 9-10 ಗಂಟೆಲಿ ಹೋಗಿ ಕುತ್ಕೊಂಡು ಹೊತ್ತಿಗೆ ಸಾಯಂಕಾಲ 5 ಗಂಟೆಗೆ ವ್ಯಾಪಾರ ಮಾಡಿದ್ವಿ ಓರಿ. ಅವ್ರು ನಮ್ಮ ದೊಡ್ಡಹಳ್ಳಿ ರವೀಣರ ಸ್ನೇಹಿತರು ಒಬ್ರು, ಅಲ್ಲಿ ಮೋಹನ ಅಂತ ಅವ್ರೆ. ಅವ್ರು ಬೇಕಾದವರು ಒಬ್ಬ ಕರೆಸಿ, ಓರಿಗೆ ಏನಾರ ಅಲ್ಲಿ ತಗೊಳ್ಳೇಬೇಕು, ದುಡ್ಡಿಂದ ಎಷ್ಟಾರ ಆಗಲಿ ಇವತ್ತು ಓರಿ ಬೇಕೇ ಬೇಕು ಅಂದ್ಬಿಟ್ಟು ಓರಿ ತಗೋದ್ವಿ. ಸಾಯಂಕಾಲ ನೈಟ್ ಹಾಕೊಂಬಂದ್ವಿ. 11 ಗಂಟೆ 12 ಗಂಟೆ ಆಯ್ತು ಮನೆ ತತ್ತು ಬರ್ಬೋದು ಓರಿ. ನೀವೇನಾದ್ರೂ ಎಗ್ಲೂರು ಬ್ಲಡ್ ಲೈನ್ ಅಂತ ತಗೊಂಡ್ರೋದು? ಸರ್, ಅದೇ ಮೇನ್ ನಮಗೆ ಅದೇ ಕಾನ್ಸೆಪ್ಟು. ನಮಗೆ ಆ ಬ್ಲಡ್ ಲೈನ್ ಕಂಡ್ರೆ ಭಾಳ ಆಸೆ. ನಮ್ದು ಹಳೆ ಊರಿನೆಲ್ಲ ಎಗ್ನೂರ್ ಬ್ಲಡ್ ಲೈನ್. ಅದು ಅದೇ ಲೆಕ್ಕಾಚಾರದಲ್ಲಿ ಉಳ್ಕೊಳ್ಳಿ ನಮ್ಮ ಬ್ಲಡ್ ಲೈನ್ ಅಂದ್ಬಿಟ್ಟುಕೋಸ್ಕರ ತುಂಬಾ ಜನ ಹೇಳ್ತಾರೆ ಎಗ್ನೂರ್ ಬ್ಲಡ್ ಲೈನ್ ಅಂತ. ಹೌದು, ಬ್ಲಡ್ ಲೈನ್ ಬಿದ್ರು ಕರುಗ ಅಂದ್ರೆ ತುಂಬಾ ಕ್ರೇಜು. ಇದು 100ರಲ್ಲಿ 80 ಭಾಗ ಗ್ಯಾರಂಟಿ ಬೀಳ್ತೇವೆ ಸರ್ ಕರು. ಎಗ್ನೂರ್ ಬ್ಲಡ್ ಲೈನ್ಗೆ 100ರಲ್ಲಿ 80 ಭಾಗ ಗ್ಯಾರಂಟಿ ಕರುಗಳು ಪಾಸ್ ಆಯ್ತವೆ. ಏನು ಹೆಣ್ಣು ಕರು ಹೆಚ್ಚಿಗೆ ಬೀಳ್ತಾವ, ಓರಿ ಕರು? 2 ಕರುನು ಬೀಳ್ತವೆ ಸರ್. ಓರ್ ಕರುಗಳು ಜಾಸ್ತಿ ಬೀಳ್ತವೆ, ಹೆಣ್ಗರುಗಳು ಬೀಳ್ತವೆ. ಯಾವ ಕರ ತಗೊಂಡ್ರು ಒಂದು ಲೆಕ್ಕಾಚಾರದಲ್ಲಿ ಪಾಸ್ ಆಯ್ತವೆ. 2 ಕರುನು ಪಾಸ್ ಆಯ್ತವೆ. ಆಮೇಲೆ ಇವು ಜಾತಿ ಕುಲ ಚೆನ್ನಾಗಿ ಬಿಡ್ತವೆ. ಆಮೇಲೆ ಹಾಲಿನ ಗುಣದಲ್ಲಿ, ಆಮೇಲೆ ಸಾಧು ಗುಣದಲ್ಲಿ ಎಲ್ಲತ್ರಲ್ಲೂ ಹೊಂದ್ಕೋತವೆ. ಸೋಲು ಒಪ್ಕೊಳ್ಳಲ್ಲ ಇವು. ನೀವು ಇವಾಗ ಏನ್ ತಿಂಡಿ ಕೊಡ್ತೀರಾ? ಇಷ್ಟೊಂದು ಚೆನ್ನಾಗಿ ಮೇಯಿಸಿದ್ರಲ್ಲ, ನಾನು ನೋಡ್ದಂಗೆ ಇಷ್ಟೊಂದು ಮೈ ಇರೋದು. ಹಿಂಗೆ ಕೆಲವರೆಲ್ಲ ಭಯ ಬೀಳ್ತಾರೆ ಬೀಜದೋರಿನ ಮೇಸಕ್ಕೆ. ಸರ್, ಹೆಚ್ಚಿಗೆ ಮೇಯಿಸಿದಿರಾ ಅಂತ? ತಿಂಡಿ ಏನಿಲ್ಲ ಸರ್, ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ. ಆಮೇಲೆ ಅದು ತಂದಾಗ ಸಾನೆ ಕೆಟ್ಟೋಗಿತ್ತಲ್ಲ ಸರ್, ಆ ಟೈಮಲ್ಲಿ ಸ್ವಲ್ಪ ಹಾಲುಗಿಲ್ಲ ಹಾಕ್ತೆ. ಆಮೇಲೆ ಸ್ವಲ್ಪ ಕಾಳು ಕಡ್ಡಿಗಳೆಲ್ಲ ಒಡಿಸಿ ಬೇಯಿಸಿ ಕೊಟ್ಟೆ. ಏನು ಕಾಳು ಕೊಡ್ತೀರಲ್ಲ, ಅದನ್ನ ಸ್ವಲ್ಪ ರೈತರಿಗೆ ಹೇಳ್ಬೋದಾ? ಸರ್, ಕಾಳು ಏನಿಲ್ಲ ಸರ್, ಕಡಲೆಕಾಳು, ಅವರೆಕಾಳು, ಹೆಸರು ಕಾಳು, ಕರಿ ಉದ್ದು, ಗೋಧಿ, ಚಿಪ್ಪೆ ತೆಗೆದಿರೋದು ಉದ್ದು, ಕರಿ ಉದ್ದು, ಗೋಧಿ, ಉಳ್ಳಿ, ಒಂದು 5-6 ಐಟಮು ಒಡಿಸಿ ಮಿಲ್ಲಲ್ಲಿ ಬೇಯಿಸಿದ್ರೆ ಅದು ಚೆನ್ನಾಗಾಗುತ್ತೆ. ಬೇಯಿಸೇ ಕೊಡ್ಬೇಕು. ಬೇಯಿಸಿ ಗಮ್ಮಂತದೆ. ಅದು ತಿಂದ್ರೆ ಬೇಗ ಪಿಕಪ್ ತಗೋತವೆ ದನ.
ಕೆಟ್ಟೋಗಿರೋ ದನಗೆ ಅದು ಕೊಟ್ಟರೆ ಬೇಗ ಪಿಕಪ್ ತಗೋತದೆ. ಅದು ಕೊಟ್ಟು ಮೇಯಿಸ್ತೀನಿ ಸರ್. ಈಗೇನೋ ಅಳತೆಗೆ ಮಡಿಕೊಂಡಿದ್ದೀನಿ, ಈಗೇನು ಸಾನೆ ಅಷ್ಟೊಂದು ಓವರಾಗಿ ಕೊಡಲ್ಲ. ಇಲ್ಲ ಓವರಾಗಿ ಏನಿಲ್ಲ, ನಿಮ್ಮ ಓರಿನೇ ಚೆನ್ನಾಗೈತೆ, ನೀವು ಎಲ್ಲಿ ಮಾಂಸನೂ ಒಂಚೂರು ಕಮ್ಮಿ ಇಲ್ಲ. ನಮ್ಮ ಕಣ್ಣಿಗೆ ತೃಪ್ತಿ ಆಗೋ ಗಂಟ ಮೇಯಿಸ್ತೆ ಸರ್. ಆ ತೃಪ್ತಿ ಆದ್ಮೇಲೆ ಈಗ ಎಷ್ಟು ಬೇಕು ಅಷ್ಟಕ್ಕೆ ಮಡಿಕೊಂಡಿದ್ದೀನಿ, ಒಂದು ಹದವಾಗಿ ಮಡಿಕೊಂಡಿದ್ದೀನಿ ಈಗ. ಇದು ಬಿಟ್ಟು ಇನ್ನೆಷ್ಟಿದೆ ನಿಮ್ಮ ಮನೇಲಿ? ಸರ್ ನಮ್ಮ ಮನೇಲಿ ಅಷ್ಟು ಹೊಸ ಕರು ಇದೆ, ಮತ್ತೆ ಒಂದು ಹಳೆ ಊರಿದ ಒಂದು ಕರು ಇದೆ. ಮತ್ತೆ ನಾವು ವ್ಯಾಪಾರ ಮಾಡ್ತೀವಿ, ಯಾವಾಗ ಕರುಗಳು ಪರುಗಳು ತತ್ತೀವಿ, ಬೇಕಾದ ನೀವು ಒಳ್ಳೆ ಕರು ಸಿಕ್ಕರೆ ಎಲ್ಲಾರ ಸಿಕ್ಕರೆ ಸರ್ ತಗೊಬರ್ತೀವಿ. ದುಡ್ಡೊಂದು ಎಷ್ಟಾರ ಆಗ್ಲಿ, ಮಾಡಂಗೆ ಇಲ್ಲ, ದುಡ್ಡು ಎಷ್ಟಾರ ಆಗ್ಲಿ, ಅದು ಒಳ್ಳೇದು ಬ್ರ್ಯಾಂಡ್ ಅಂತ ಅಂದ್ರೆ ತಗೋಬರ್ತೀವಿ. ಬದುಕು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲೋದ್ರು ಅದು ಎಲ್ಲಾರ ಹೋಗ್ಲಿ ಸರ್, ಯಾವ ದೇಶಕ್ಕರಲ್ಲಿ ಹೋಗಿ ತಗೋಬರ್ತೀವಿ. ಬದುಕು ಒಳ್ಳೇದಾಗ್ಬೇಕು ನಮ್ಗೆ. ನಿಮ್ಮ ಮನೇಲಿ ನೀವೇ ಕಟ್ತಾ ಇರೋದಾ? ಇಲ್ಲ ಸರ್, ನಮ್ಮ ತಾತನ ಕಾಲದಲ್ಲಿ ಅವಾಗ ದನ ಕೊಪ್ಪಳು ದನ ಮಡಗಿದ್ರಂತೆ. ನಮ್ಮ ತಾತನ ಕಾಲದಲ್ಲಿ ಅವಾಗಿಂದ ಓರಿ ಮಡಗಿದ್ರು. ಕಾರಣಾಂತರದಲ್ಲಿ ನಮ್ಮ ತಾತ ಮುಗಿದ್ಮೇಲೆ ನಮ್ಮ ತಂದೆಯವ್ರು ಕಟ್ಟಿಲ್ಲ. ನಮ್ಮ ತಂದೆಯವ್ರು ಕಡಬಿದ್ದು ಎತ್ಕೊಳ್ಳೋ ಒಳ್ಳೊಳ್ಳೆ ಎತ್ತು ಕಟ್ಟೋರು. ಅವ್ರು ಬಿಟ್ಟಂತ ಕಾಲಕ್ಕೆ ನಾನು ಈಗ ಒಂದು 10 ವರ್ಷ ನಮ್ಮ ಆಲಳ್ಳಿ ರೇವಣ್ಣವ್ರು ಕಟ್ತಾ ಇದ್ರು ನಮ್ಮ ಅವರು. ಅವ್ರು ಬಿಟ್ಬಿಟ್ರು. ಅವ್ರು ಬಿಟ್ಮೇಲೆ ನಾನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನಾನು ಕಟ್ಕೊ ಹೋಗ್ತಾ ಇದ್ದೀನಿ. ಅಲ್ಲ, ಇದು ದೊಡ್ಡ ಆಲೂರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಆಲಳ್ಳಿ. ಹೌದು, ದೊಡ್ಡ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ನಿಮ್ಗೆ ಯಗ್ನೂರ್ ಇಲ್ಲೇ ಹತ್ರ ಇರೋದು? ಇಲ್ಲ ಸರ್, 10 ಕಿಲೋಮೀಟರ್. ಕಾಡಿದೆ ನಿಮ್ಗೆ? ಕಾಡಿದೆ, ದನ ಇವೆ ಸರ್ ಇಲ್ಲಿ ನಮ್ಮ ಕಡೆ. ದಿನ ಎಷ್ಟು ಬರ್ತದೆ ಸರ್? ದಿನ ಒಂದೊಂದಿನ 4-5 ಬರ್ತವೆ, 2-3 ಬರ್ತವೆ, ಒಂದೊಂದಿನ ಬರಲ್ಲ. ಆದ್ರೆ ನಮ್ಗೆ ಈ ಊರಿಗೆ ಬಂದ್ಮೇಲೆ ಯಾವತ್ತೂ ದನ ಬಂದೇ ಇಲ್ಲ. ಒಳ್ಳೇದು ಇಟ್ಕೊಂಡಾಗ ಹುಡ್ಕೊಂಡ್ ಬರ್ತಾರೆ. ನಮ್ಗೆ ಎಲ್ಲಿಂದ ಸರ್? ಈ ಕಡೆ ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಬಿಡದಿ ಸೈಡ್ ಇಂದಾನು ದನ ಬರ್ತವೆ. ಎಷ್ಟು ಮಾಡಿದಿರಾ ಸರ್? 500 ರೂಪಾಯಿ. 500 ರೂಪಾಯಿನೇ ಸರ್. ನಮ್ಮ ಕಡೆ ಎಲ್ಲ 1000-2000 ತಗೊಳ್ತಾರೆ. ಇಲ್ಲೂ ಕೆಲವು ಕಡೆ ತಗೋತಾರೆ, ಇಲ್ಲಿ ನಮ್ಮ ಲೋಕಲಲ್ಲೇ ತಗೋತಾವ್ರೆ. ನಾವು ಏನೋ ತಳಿ ಅಭಿವೃದ್ಧಿ ಆಗ್ಲಿ, ನಮ್ಗೇನಿದ್ರಲ್ಲಿ ಅಂತ ಸಂಪಾದನೆ ಮಾಡ್ಬೇಕು ಅನ್ನೋದೇನಿಲ್ಲ ಸರ್. ಏನೋ ಒಂದು ಹೆಸರುಗೆ ದನ ಉಳಿಲಿ, ಬೆಳಿಲಿ, ಅದ್ರ ಖರ್ಚಿಗೆ ಅದಕ್ಕೆ ಮೇಂಟೈನ್ ಆದ್ರೆ ಸಾಕು. ಆ ಲೆಕ್ಕಾಚಾರಕ್ಕೆ ಓರಿ ಮಡಿಕೆ ಯಾರ ಬಂದ್ರೆ ನಿಮ್ಮಂತ 4 ಜನ ಓರಿ ಸರಿಯಪ್ಪ ಚೆನ್ನಾಗಿ ಸಾಕಿದೀನಿ ಅಂದ್ರೆ ಸಾಕು. ಎಲ್ಲ ಚೆನ್ನಾಗಿ ಸಾಕಿದ್ರಿ? ಸಂಪಾದನೆ ಮಾಡಿ ಏನ್ ಬಂಗ್ಲೆ ಕೆಟ್ಟೋದೇನಿಲ್ಲ ಸರ್. ಏನೋ ಒಂದು ಹೆಸರಿಗೆ ನೋಡಿ, ಈಗ ನೀವು ಎಲ್ಲಿಂದ ಬಂದಿದ್ದೀರಾ, ಒಳ್ಳೆ ಬದುಕು ಅಂದ್ರೆ ತಡಿಕೊಬತ್ತಾರೆ. ನಮಗೂ ಒಂದು ಸಂತೋಷ. ಅದೇ ಕೋಟಿ ಸಂಪಾದನೆ ಮಾಡ್ದಂಗೆ ನಮಗೆ. ದುಡ್ಡು ಸಂಪಾದನೆ ಮಾಡಿದ್ರೆ ಒಂದು ಮಾತಿಗೆ ಕೋಟಿ ಸಂಪಾದನೆ ಮಾಡ್ದಂಗೆ ಸಾಕು ನಮಗೆ, ಅಷ್ಟೇ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ನೀವು ಅಲ್ಲಿಂದ ಪಾಪ ಬಂದು ಇಲ್ಲಿ ವಿಡಿಯೋ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಲ್ಲ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ರು ನೋಡಿಸ್ಬೇಕು. ಹೌದು, ನಿಮ್ಮಂಥವ್ರ ಅನುಭವ ಎಲ್ರಿಗೂ ಹಂಚ್ಕೊಬೇಕು. ಅದ್ರ ಜೊತೆಗೆ ಹಳ್ಳಿಕರು ಹೆಚ್ಚಿಗೆ ಬೆಳಿಬೇಕು. ಮತ್ತೆ ಇನ್ನೊಂದೇನು ಗೊತ್ತು ಸರ್, ನಾವ್ ಏನೇ ಮಡಿಕೊಂಡು ಸಾಕಿದ್ರು ಜನಗಳು ಗೊತ್ತಾಗಲ್ಲ. ನಿಮ್ಮಂಥವ್ರು ಬಂದು ಇಲ್ಲೆಲ್ಲ ವಿಡಿಯೋ ಮಾಡಿ 4 ಜನಕ್ಕೆ ತೋರಿಸ್ದಾಗೇನೆ ಗೊತ್ತಾಗೋದು ಇಂಥ ತಳಿ, ಇಂಥ ದನ ಕಡೆ ಇದೆ ಅಂತ, ಇಂಥವಿದೆ ಅಂತ ಗೊತ್ತಾಗೋದು. ಇನ್ನೊಂದಷ್ಟು ಇವಾಗ ನಿಮ್ಮಿಂದ ನಿಮ್ಮ ಮಾತು ಕೇಳಿ, ನಿಮ್ಮ ಮಾಹಿತಿ ಕೇಳಿ ನಮ್ಮ ವೀಕ್ಷಕರು ಯಾರು ಈ ವಿಡಿಯೋ ನೋಡ್ತಾರೋ ಅವ್ರು ಇನ್ನೂ ಹೆಚ್ಚು ಗೋವು ಕಟ್ಕೊಂಡ್ಲಿ, ಹಳ್ಳಿಕರು ಕಟ್ಲಿ, ಉಳಿಸ್ಲಿ, ಸಮೃದ್ಧಿಯಾಗಿ ಬೆಳಿಲಿ, ಹೆಚ್ಚಿಗೆ ಗೋವು ಇರ್ಲಿ ಅಂತ ಹೇಳೋದು ನಮ್ಮ ಉದ್ದೇಶ. ಏನ್ ಗೊತ್ತಾ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಎತ್ಕೊಳ್ ತಗೋತಾರೆ. 10 ಲಕ್ಷ 15 ಲಕ್ಷ ಕೊಟ್ಟು. ಅದ್ರ ಪಕ್ಕದಲ್ಲಿ ಒಂದು ಹಸ ತಗೊಂಡ್ರೆ ಒಂದು 30,000-40,000 ಕೊಟ್ಟರು ದನ ಸಿಗುತ್ತೆ. ಅದು ತಿಂದು ಬಿಟ್ಟಿರೋ ಹುಲ್ಲು ತಿಂಡಿ ಹಾಕ್ಬಿಡ್ರೋದು ಕಾಲ ಕಳ್ಕೊತದೆ ಸರ್. ಏನಕ್ಕೇನು ಹಾಲು ಉಯ್ಬೇಕು, ಮೊಟ್ಟೆ ಹಾಕ್ಬೇಕು, ಬೆಣ್ಣೆ ಕೊಡಬೇಕು ಅನ್ನೋದೇನೇ ಇಲ್ಲ. 0 ಮೇಂಟೆನೆನ್ಸು. ಅಂಥದ್ದೊಂದು ಬದುಕಲ್ಲಿ ಒಳ್ಳೆ ಓರಿ ಕೊಡಿಸ್ಕೊಂಡ್ರೆ ಒಂದು ಕರ ಉಡುತ್ತೆ, ಅದೇ ದೊಡ್ಡ ದುಡ್ಡಾಗುತ್ತೆ. ಬೆಳೆಸ್ಲಿ. ಈಗ ಎತ್ತೂ ಸಾಕ್ತಂಗೆ ಮೆರೆಸ್ದಂಗೆ ಆಯ್ತದೆ, ಒಂದು ಹಸುನೂ ಸಾಕಿ ಸಮೃದ್ಧಿ ಮಾಡ್ದಂಗೆ ಆಗುತ್ತೆ ಅಲ್ವಾ? ಹಳ್ಳಿಕಾರು ಉಳಿಸ್ದಂಗೆ ಆಗುತ್ತೆ. ಎತ್ತೇ ಕಟ್ಕೊಂಡ್ ಮೇಯಿಸ್ಕೊಬಿಟ್ರೆ ಎತ್ತು ಹಳ್ಳಿಕಾರು ಉಳ್ಸೋಕ್ಕಾಗಲ್ಲ. ಈ ಬಸವಣ್ಣ ಯಾರು ಸಾಕ್ತಿರೋ ಅವ್ರು ಎಲ್ಲರೂ ದೇವ್ರು ಒಳ್ಳೇದ್ ಮಾಡ್ಲಿ. ಹೌದು ಸರ್, ಅವ್ರ ಆಶೀರ್ವಾದ, ದೇವ್ರ ಆಶೀರ್ವಾದ ಎಲ್ರಿಗೂ ಇರ್ಲಿ. ಹಂಗಂತ ಹೇಳ್ತಾ ಧನ್ಯವಾದ. ಧನ್ಯವಾದ ಸರ್.